ಹಾಯ್ ಫ್ರೆಂಡ್ಸ್, ಇವನಿಧಿ ಯೋಜನೆಯ ಸೆಲ್ಫ್ ಡೆಕ್ಲರೇಷನ್ನು ಪ್ರಾರಂಭ ಆಗಿದ್ದು ಸಹ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆಧಾರ್ ಡೀಟೇಲ್ಸು ಫೆಚ್ ಆಗ್ತಾ ಇರಲಿಲ್ಲ. ಈಗಾಗಲೇ ನೆನ್ನೆನೇ ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ನಾಳೆ ಅಂದರೆ 5ನೇ ತಾರೀಕಿನಿಂದ ಸೆಲ್ಫ್ ಡೆಕ್ಲರೇಷನ್ನು ಯಾವುದೇ ಪ್ರಾಬ್ಲಮ್ ಇಲ್ಲದೇ ಎಲ್ಲ ಕ್ಲಿಯರಾಗಿ ಅಪ್ಡೇಟ್ ಆಗುತ್ತೆ ಅಂತ. ಅದೇ ಪ್ರಕಾರ ಇವತ್ತು ಅಪ್ಡೇಟ್ ಆಗಿದೆ. ಈಗ ಪ್ರತಿಯೊಬ್ಬರು ಸಹ ಈಸಿಯಾಗಿ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು. ಹಾಗೆ ಈಗಾಗಲೇ ತುಂಬ ಜನಕ್ಕೆ ಗೌರ್ನಮೆಂಟ್ ಕಡೆಯಿಂದ ಮೆಸೇಜು ಸಹ ಬಂದಿದೆ ವಾಟ್ಸಪ್ಪಲ್ಲಿ. ಆದರೆ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಲಿಂಕ್ ಬಂದಿದೆ, ಆ ಲಿಂಕ್ ಮೂಲಕ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ಯಾವುದೇ ಲಿಂಕನ್ನು ಸೆಂಡ್ ಮಾಡಿಲ್ಲ, ಕೇವಲ ನಿಮಗೆ ಈ ರೀತಿ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಇದೇ ತಿಂಗಳ ಆಗಸ್ಟ್ 25ನೇ ತಾರೀಕಿನ ಒಳಗಡೆನೆ ನೀವು 3 ತಿಂಗಳ ಸೆಲ್ಫ್ ಡೆಕ್ಲರೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಈಗ ಸೆಲ್ಫ್ ಡೆಕ್ಲರೇಷನನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಹಾಗೆ ತುಂಬ ಜನ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಈಗ ಒಂದು ಸ್ಟೆಪ್ ಮಾತ್ರ ಸಬ್ಮಿಟ್ ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ನೀವು ಮಾಡ್ದಲೇ ಹಾಗೆ ಬಿಡ್ತೀರಾ. ಆಗ ನಿಮಗೆ ಕ್ಲಿಯರಾಗಿ ಪೂರ್ತಿ ಸೆಲ್ಫ್ ಡೆಕ್ಲರೇಷನ್ ಕಂಪ್ಲೀಟ್ ಆಗೋದಿಲ್ಲ, ಅದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗುತ್ತೆ. ಸೆಲ್ಫ್ ಡೆಕ್ಲರೇಷನ್ ನೀವು ಪದೇ ಪದೇ ಅಪ್ಲೈ ಮಾಡೋದಕ್ಕೆ ಆಗಲ್ಲ, ನಿಮಗೆ ಒಂದೇ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಫಸ್ಟೇ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಎಲ್ಲ ಪ್ರೊಸೆಸ್ ನೋಡಿಕೊಂಡು ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ನಿಮಗೆ ಯಾವಾಗ PDF ಬರುತ್ತೆ ಆಗ ನಿಮ್ಮ ಸೆಲ್ಫ್ ಡೆಕ್ಲರೇಷನ್ ಕಂಪ್ಲೀಟ್ ಆಗಿದೆ ಅಂತ. ಈಗ ಯಾವ ರೀತಿ ಸಬ್ಮಿಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬ್ರೌಸರನ್ನು ಓಪನ್ ಮಾಡಿ ಸೇವ್ ಅಸ್ ಇಂದು ಅಂತ ಟೈಪ್ ಮಾಡಿ. ಸೇವ್ ಅಸ್ ಇಂದು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಗೆಟ್ OTP ಅಂತ ಕ್ಲಿಕ್ ಮಾಡಿ OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ, ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಸರ್ಚ್ ಬಾಕ್ಸ್ನಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ 3 ಆಪ್ಷನ್ನು ಶೋ ಆಗುತ್ತೆ. ಯುವನಿಧಿ ಅರ್ಜಿ ಸ್ಥಿತಿ, ಹಾಗೆ ನೆಕ್ಸ್ಟ್ ಬಂದು ಯುವನಿಧಿ ಅಪ್ಲಿಕೇಶನ್ನು, ನೆಕ್ಸ್ಟ್ ಬಂದು 3ನೇದು ಇಲ್ಲಿ ನಿಮ್ಮ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಈ ಒಂದು ಸ್ವಯಂ ಘೋಷಣೆ ಓಪನ್ ಆಗುತ್ತೆ. ಇಲ್ಲಿ ನೀವು ಆಪ್ಷನನ್ನು ನಿಮಗೆ ಯಾವ್ದು ಬೇಕು, ಈಗ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ತಿದ್ದೀರಾ ಅಂದರೆ ಸೆಲ್ಫ್ ಡೆಕ್ಲರೇಷನ್ ಓಪನ್ ಮಾಡಿ, ಸ್ಟೇಟಸ್ ಚೆಕ್ ಮಾಡ್ತೀರಾ ಅಂದರೆ ಸ್ಟೇಟಸ್ ಓಪನ್ ಮಾಡಿ. ಈಗ ಸೆಲ್ಫ್ ಡೆಕ್ಲರೇಷನ್ ಆಗಿರೋದ್ರಿಂದ ಸೆಲ್ಫ್ ಡೆಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೆಲ್ಫ್ ಡೆಕ್ಲರೇಷನ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ತಿಂಗಳ ಸೆಲ್ಫ್ ಡೆಕ್ಲರೇಷನ್ನು ತೋರಿಸ್ತಾ ಇದೆ. ಜೂನ್ ಅಂಡ್ ಜುಲೈ ಆಲ್ರೆಡಿ ಟಿಕ್ ಆಗಿದೆ. ನೀವು ಆಗಸ್ಟ್ ಮಂತ್ ಮಾತ್ರ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಸೆಲ್ಫ್ ಡೆಕ್ಲರೇಷನನ್ನು. ನೆಕ್ಸ್ಟ್ ಇಲ್ಲಿ ಆಧಾರ್ ಅಥೆಂಟಿಕೇಶನ್, ಆಧಾರ್ ದೃಢೀಕರಣ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಧಾರ್ ನಂಬರನ್ನು ಎಂಟ್ರಿ ಮಾಡಿದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ OTP ಅಂತ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ OTP ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ರಿಟರ್ನ್ ಇದೇ ಪೇಜಿಗೆ ಬರುತ್ತೆ. ನೆಕ್ಸ್ಟ್ ಇದೇ ಪೇಜಿಗೆ ರಿಟರ್ನ್ ಆಗುತ್ತೆ. ಆಮೇಲೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ನೇಮು, ನಿಮ್ಮ ಒಂದು ರಿಜಿಸ್ಟರ್ ನಂಬರು ಯುವನಿಧಿದು ಎಲ್ಲ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಆಗಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಇಲ್ಲಿ ಎಸ್ ಆರ್ ನೋ ಅಂತ ಇದೆ, ಎಸ್ ಅಂತ ಕೊಡಿ. ನೆಕ್ಸ್ಟ್ ಕೆಳಗಡೆ ಇಲ್ಲೊಂದು ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ನಿಮಗೆ ಈ ರೀತಿ ಇನ್ನೊಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ನೀವು ಎಷ್ಟು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಕೊಟ್ಟಿದ್ದೀರಾ, ನಿಮ್ಮ ಇನ್ಫಾರ್ಮೇಷನ್ ಎಲ್ಲನೂ ಇರುತ್ತೆ, ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿ PDF ಬರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ PDF ಅಂತ ಇರುತ್ತೆ ಅಥವಾ ಪ್ರಿಂಟ್ ಅಂತ ಇರುತ್ತೆ. ನೀವು ಪ್ರಿಂಟ್ ಬೇಕಿದ್ರೆ ಪ್ರಿಂಟ್ ತಗೊಳ್ಳಿ ಅಥವಾ PDF ನೀವು ನಿಮ್ಮ ಮೊಬೈಲ್ನಲ್ಲೇ ಸೇವ್ ಮಾಡಿಕೊಂಡು ಇಟ್ಕೋಬಹುದು. ನೆಕ್ಸ್ಟ್ ಕೆಲವರಿಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಸರ್ವರ್ ಇಶ್ಯೂ ಸಹ ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ ಎಲ್ಲರೂ ಒಂದೇ ಸಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದ್ರಿಂದ ಇಲ್ಲಿ ಸರ್ವರ್ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಆಗ ನಿಮಗೆ ಸರ್ವರ್ ಇಶ್ಯೂ ಬಂದಿದೆ ಅಂತ ಅಂದರೆ 1 ಅವರ್ ಅಥವಾ 2 ಅವರ್ ಬಿಟ್ಟು ಮತ್ತೆ ಸಬ್ಮಿಟ್ ಮಾಡಿ, ಆಗ ಸಬ್ಮಿಟ್ ಆಗುತ್ತೆ. ಹಾಗೆ ಇನ್ನು ಕೆಲವರಿಗೆ ಡೀಟೇಲ್ಸ್ ಇನ್ನೂ ಫೆಚ್ ಆಗ್ತಾನೆ ಇರೋದಿಲ್ಲ. ನೀವು ಸಹ 1 or 2 ಡೇಸ್ ವೇಟ್ ಮಾಡಿ ಅಥವಾ ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.